ನಿಮ್ಮ ಊರವರು? ಹೆಬ್ಬಳ್ಳಿ ರೀ. ಹೆಬ್ಬಳ್ಳಿ. ಇರ್ತಕ್ಕದ್ದು ಹುಬ್ಬಳ್ಳಿ ಲಿಂಗರಾಜನಗರದಾಗ ಇರ್ತೀವಿ. ನಿಮ್ಮ ಹೆಸರು? ಭೀಮರಾವ್ ಮುಖ್ಯ ಅಂತ. ಭೀಮರಾವ್ ಮುಖ್ಯ. ಓಕೆ. ಇಲ್ಲಿ ತುಮರಿಕೊಪ್ಪಕ್ಕೆ ಬಂದ ಎಷ್ಟು ದಿನ ಆಯಿತು? ಇವತ್ತಿಗೆ 3 ದಿವಸ. 3 ದಿನ ಆಯಿತು. ನೀವು ಹಕ್ಕಿ ಪಣ ಕಟ್ತೀರಿ? ಅಕ್ಕಿ ಪಣ ಕಟ್ತೀವಿ. ಹಾಂ. ಮತ್ತೇನು ನಿಮ್ಮ ಕೆಲಸ? ಅಕ್ಕಿ ಪಣ ಕಟ್ತೀವಿ, ಸ್ಮಶಾನದಾಗ ಹೋಗ್ತೀವಿ. ಎಲ್ಲ ರೀತಿಯಿಂದ ನೋಡಬಲ್ಲಿ ಏನು ಶಬ್ದ ಇರ್ತದೆ ಎಲ್ಲ ವಿಚಾರ ಮಾಡ್ತೀವಿ. ವಿಚಾರ ಮಾಡಿಕೊಂಡು ಯಾವ ಓಣಿ ಒಳಗೆ ಏನೇನು ಆಗುತ್ತದೆ, ಯಾವ ದಿಕ್ಕಿನಾಗ ಏನೇನು ಆಗುತ್ತದೆ, ಯಾವ ಏರಿಯಾದಲ್ಲಿ ಏನಾಗುತ್ತೆ ಎಂಬುದೆಲ್ಲ ಸಂಪೂರ್ಣ ವಿಚಾರ ಮಾಡಿಕೊಂಡು ಹೇಳ್ತೀವಿ. ಏನಪ್ಪ ಈಗ ಗುಡಿ ಗುಂಡಾರದಾಗ ವಸ್ತಿ ಇರ್ತೀವಿ, ಗುಡಿ ಒಳಗೆ ಇರ್ತೀವಿ, ಇಲ್ಲ ಸಾಲಿ ಒಳಗೆ ಇರ್ತೀವಿ, ಇಲ್ಲ ಯಾರ್ದಾರ ಮನೆ ಒಳಗೆ ಒಂದು ಕಟ್ಟಿ ಮ್ಯಾಗಿರಪ್ಪ ಅಂದ್ರೆ ಆ ಕಟ್ಟಿ ಮ್ಯಾಗ ಯಾವ ಹಕ್ಕಿ ಅದು? ಹಾಲವಕ್ಕಿ. ಹಾಲವಕ್ಕಿ ಅಂತ ಇರ್ತದೆ, ಹಲ್ಲಿ ಅಂತ ಇರ್ತದೆ, ಗೂಗಿ ಅಂತ ಇರ್ತದೆ, ಪಂಚಪಕ್ಷಿ ಅಂತ ಇರ್ತದೆ, ದಂಡಿ ಪಕ್ಷಿ ಅಂತ ಇರ್ತದೆ. ಬಾಣತಿ ಕೈ ಒಳಗೆ ಯಾವ ರೀತಿ ಒಳಗೆ ನುಡಿದಿರ್ತಾವ ಆ ರೀತಿ ಒಳಗೆ ನಾವು ಹೇಳ್ಕೊಂತ ಹೋಗ್ಬೇಕಾಗ್ತದೆ. ಮನೆಯಲ್ಲಿ ನೋಡಬೇಕು ಹೋಗಿರ್ತೀವಿ, ಪಣ ಕಟ್ಟಿದ್ರೆ ಕೊಡೋರು 10, 5, 20, 50 ಗಂಟೆನೂ ಕೊಡ್ತಿರ್ತಾರೆ. ಅವ್ರವ್ರ ಭಕ್ತಿ ಅದು. ಈ ರಾತ್ರಿ ಸ್ಮಶಾನಕ್ಕೆ ಎಷ್ಟು ಗಂಟೆಗೆ ಹೋಗ್ತಾರೆ? ಅದು 12 ಗಂಟೆನ ಆಗ್ಬೋದು, 1 ಗಂಟೆನ ಆಗ್ಬೋದು. ಎಷ್ಟು ಜನ ಇರ್ತೀರಿ ನೀವು ಸ್ಮಶಾನಕ್ಕೆ? ಒಬ್ಬರು ಇರ್ತೀವಿ, ಇಬ್ಬರು ಇರ್ತೀವಿ. ಹಾಂ. ಒಟ್ಟು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತಾರೆ ಸ್ಮಶಾನದಲ್ಲಿ? ಸ್ಮಶಾನದಾಗ ಹೋಗಿ ಅದರಿಂದ ಕೆಲವೊಂದು ಪೂಜೆ ಮಾಡಿ ಅಲ್ಲಿ ನೋಡಬೇಕಾದ್ರೆ ಕಾಯಿ ಹೊಡೋದು ಏನಪ್ಪ ಅಲ್ಲಿ ಊದಿನ ಕಡ್ಡಿ ಹಚ್ಚಿ ಕೆಲವೊಂದು ನಮ್ಮ ನಿಯಮಾದಿಗಳು ಏನಿರ್ತಾವೆ ಮಂಡಲ ಹಾಕಿ ಕಡೆ ಬಂದು ಬಿಡ್ತೀವಿ. ಮಂಡಲ ಹಾಕಿ ಬರ್ತೀವಿ. ಆ ಹಕ್ಕಿ ಭಾಷೆ ಗೊತ್ತಾಗತ್ತೆ ನಿಮಗೆ? ಅದು ಹಕ್ಕಿ ಭಾಷೆ, ಹಾಲಕ್ಕಿ. ಅದ್ರೊಳಗೆ ಒಂದು ವಿದ್ಯಾಭಂಡಾರ ಅಂತ ಇರ್ತದೆ. ಆ ವಿದ್ಯಾಭಂಡಾರ ತೆಗೆದು ಅದ್ರೊಳಗೆ ಏನೈತಿ, ಯಾವ ಸಂಖ್ಯೆಯಲ್ಲಿ ಏನದ, ಯಾವ ನಂಬರ್ದೊಳಗೆ ಏನದ, ಅಂಕೆ ಸಂಖ್ಯೆದೊಳಗೆ ಏನದ, ಯಾವ ದಿಕ್ಕಿನಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಅದೇನು ಗುರದಾನು, ಶನಿದಾನು, ರಾವದಾನು, ಕೇತುದಾನು, ಮಂಗಳದಾನು, ಅದಕ್ಕೆ ಯಾವ ಗುರದಾನ, ಅದು ಎಷ್ಟು ಶಳಗಳು ಕೂಡಿದವಲ್ಲೆಂಬುದು ಅದು ಅಂಕೆ ಸಂಖ್ಯೆಯನ್ನು ವಿಚಾರ ಮಾಡ್ಕೊಂಡೆಲ್ಲ ಹೇಳ್ತೀವಿ. ಈಗ ತುಮರಿಕೊಪ್ಪದೊಳಗೆ ನೀವು ಪಣ ಕಟ್ಟಿರಿ? ಕಟ್ಟಿದ್ವಿ. ಇದು ಏನಾಗ್ಬೋದು ಇಲ್ಲಿ, ಯಾವ ದಿಕ್ಕಿನಲ್ಲಿ, ಯಾವ ಇವತ್ತು ನಾಳೆ ಗೊತ್ತಾಗ್ತದೆ ಏನಿದ್ದಂಥ ವಿಷಯಗಳು ಇಲ್ಲ, ನಾಳೆ ಗೊತ್ತಾಗಲ್ಲ. ಅಂದಾಜು ಏನಾದರೂ ಏನೇ ಇದ್ರು ಒಟ್ಟು ನಾಳೆ ಎಲ್ಲ ನಾಳೆ ಗೊತ್ತಾಗ್ತದೆ ನಿಮಗೆ? ಇವತ್ತೇನು ಗೊತ್ತಾಗೋದಿಲ್ಲ? ಏನು ಗೊತ್ತಾಗೋದಿಲ್ಲ. ಯಾಕಂದ್ರೆ ಕೆಲವೊಂದು ಸೂಚನೆಗಳು ಅದಾವ ಊರ ಒಳಗೆ, ಸಮಸ್ಯೆಗಳು ಕೆಲವು ಸೂಚನೆಗಳು ಏನಾದರೂ ಇದ್ರೆ ನಮ್ಮ ಮುಂದೆ ಇಲ್ಲಿ ಸಂದರ್ಶನ ಮಾಡ್ತಾ ಇದ್ದೇವೆ. ಕರೆಕ್ಟ್. ಸ್ವಲ್ಪ ಇವತ್ತು ನೋಡಬೇಕು ಸೂಚನೆಗಳು ಇವತ್ತೊಂದು ಫೈನಲ್ ಆತಪ್ಪ ಅಂದ್ರೆ ಯಾವ ಮೂಲಿ ಒಳಗೆ ಯಾವ ದಿಕ್ಕಿನಲ್ಲಿ ಏನಾಗುತ್ತೆ ಅಂದ್ರೆ ನಾಳೆ ಎಲ್ಲ ಕ್ಲಿಯರವಾಗಿ ಗೊತ್ತಾಗುತ್ತೆ. ಅಲ್ಲೇ ಮಠ ಅಂತೂ ಯಾವುದೂ ಗೊತ್ತಾಗೋದಿಲ್ಲ. ಸಂಪೂರ್ಣ ಮುಗಿಯಬೇಕಲ್ರಿ? ಹೌದು. ಆ ಸಂಪೂರ್ಣ ಮುಗಿದ ಮೇಲೆ ಅದೆಲ್ಲ ಮುಂದಿರೋ ಕ್ಷಣಗಳು ಎಲ್ಲ ಗೊತ್ತಾಗ್ತಾವ. ಅಲ್ಲೇ ಮಠ ಅಂತೂ 2 ದಿನ ಅಂತೂ ನೋಡಿದ್ವಿ, ಇನ್ನು ಮತ್ತೊಂದು ವಿಷಯ ಐತಿ. ಇವತ್ತು ಮುಗಿಸಿದ್ರೆ ನಾಳೆಲ್ಲ ಕ್ಲಿಯರವಾಗಿ ಗೊತ್ತಾಗಿಬಿಡ್ತಾವ. ಯಾವ ಭಾಗದಲ್ಲಿ ಏನಾಗೋದು, ಯಾವ ದಿಕ್ಕಿನಲ್ಲಿ ಏನಾಗೋದು ಎಂಬುದು ಅದೆಲ್ಲ ತಿಳಿಸ್ತೀವಿ. ತಿಳಿಸಿದ ನಂತರ ವಿಚಾರ ಮಾಡಿ ಎಲ್ಲ ಹೇಳ್ತೀವಿ. ಇಷ್ಟ.